ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗು ಅಂತಂದರೆ, ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಬ್ಲಾಗು. ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ದು ಬರ್ಡೇ ಇತ್ತು, ಅದರಿಂದ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನನ್ನ ಮಗನೂ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಹುಡುಗರಿಗೆಲ್ಲ ಚಾಕ್ಲೇಟ್ ಕೊಡೋಣ, ಇವತ್ತು ಹೆಂಗೋ ಲೀವ್ ಹಾಕಿದ್ದೀನಿ, ಸರಿ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಅಂದರು. ಸರಿ ಆಯಿತು ನಡೀರಿ, ಹೋಗಿ ಎಲ್ಲರಿಗೂ ಕೊಟ್ಬಿಟ್ಟು ಬರೋಣ ಅಂತಂದರೆ, ಆದರೆ ನಮ್ಮ ಮಗನ ಕೈಯಲ್ಲೇ ಕೊಡಿಸ್ತಾ ಇದ್ದೀರಿ. ಅವ್ನು ಕೊಡು ಕೊಡು ಅಂತ ಇದ್ದರೆ ಅವನೇ ಎತ್ತಿ ನಾನೇ ಇಟ್ಕೊತೀನಿ, ನಾನೇ ತಿಂತೀನಿ ಅಂತ ಇದು ಮಾಡ್ತಾಯಿದ್ದ. ಮುಂಚೆ ಎಲ್ಲ ಅವನಿಗೆ ಅಷ್ಟೊಂದು ಚಾಕ್ಲೇಟ್ ತಿನ್ನಬೇಕು, ಅದು ತಿನ್ನಬೇಕು ಆ ಥರ ಆಸೆ ಏನೂ ಇರಲಿಲ್ಲ. ಆವಾಗಲಿಂದ ನಾವು ರೂಢಿ ಮಾಡಿರಲಿಲ್ಲ ಅವನಿಗೆ ಚಾಕ್ಲೇಟ್ ಕೊಡೋದಾಗಲಿ, ಬಿಸ್ಕೆಟು ಅಷ್ಟು ಅವಾಯ್ಡ್ ಮಾಡಿಬಿಟ್ಟಿದ್ವಿ. ಮುಂಚೆ ಅವನು ವರ್ಷಕ್ಕೆ ಮುಂಚೆ ತಿನ್ನೋನು ಬಿಸ್ಕೆಟ್ ಅಂತೆ, ಅದು ಇದು ಎಲ್ಲ. ಆಮೇಲೆ ನಾವು ಬೇರೆ ಬಂದಮೇಲೆ ಅಷ್ಟೊಂದು ಕೊಡ್ತಿರ್ಲಿಲ್ಲ ಅವನಿಗೆ. ಇವಾಗ ಅಂದರೆ ಚಾಕ್ಲೇಟ್ ಅಂದರೆ ಪ್ರಾಣ, ತುಂಬ ಇಷ್ಟ. ಹಾಗೆ ನಮ್ಮ ಯಜಮಾನ್ಗೆ ಹೇಳ್ತಾ ಇದ್ದೆ, ಮನೆಗೆ ಬಂದಾದಮೇಲೆ ನಾಷ್ಟ ತಿಂತಿದ್ರು ಅವರು, ನಡೀರಿ ಎಲ್ಲನ ಕರ್ಕೊಂಡು ಹೋಗ್ತೀನಿ ಅಂದರೆ, ಇಲ್ಲ ಬೇಡ, ಇವತ್ತೊಂದು ದಿನ ಲೀವ್ ಹಾಕಿದ್ದೀನಿ, ಮನೇಲಿ ರೆಸ್ಟ್ ಮಾಡ್ತೀನಿ ನಾನು ಅಂತ ಹೇಳ್ತಾಯಿದ್ದು. ನಡೀರಿ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗ್ತೀನಿ, ಹೋಗಲಿ ನೋಡಿಲ್ಲ ಅಂತ ಹೇಳ್ತೀರಾ, ನಡೀರಿ ಹೋಗೋಣ ಅಂದರೆ, ಇಲ್ಲ ಬೇಡ ಯಾವಾಗ ಇನ್ನೊಂದ್ಸಲಿ ಹೋಗೋಣ ಅಂದರು. ಸರಿ ಇನ್ನೇನು ಮಾಡೋದು ಅಂತ ಹೇಳಿ ನಾವಿಬ್ಬರೇ ಬೇಜಾರಾಗ್ತಿತ್ತು. ನಮ್ಮ ಮನೇಲಿ ನನ್ನ ಮಗ ಇಲ್ಲ ಅಂದರೆ ನಮ್ಮ ಮನೇಲಿ ಇರೋದಕ್ಕೆ ಆಗಲ್ಲ. ಆದ್ದರಿಂದ ನಡೀರಿ ನಮ್ಮೂರ ಕೆರೆ ತೋರಿಸ್ತೀನಿ ನಿಮಗೆ ಅಂತ ಹೇಳಿ ನಮ್ಮೂರ ಕೆರೆಗೆ ಕರ್ಕೊಬಂದೆ. ಯಾರ ಬರ್ತಡೇ ದಿನ ನಾನು ಎಲ್ಲೆಲ್ಲೋ ಹೋಗೋದು ನೋಡಿರ್ತೀರ, ಒಂದೊಂದು ಸರ್ಪ್ರೈಸ್ ಕೊಡೋದು ನೋಡಿರ್ತೀರ ನೀವು. ಆದರೆ ನಮ್ಮ ಯಜಮಾನ್ರಿಗೆ ನಡೀರಿ ನಮ್ಮೂರ ಕೆರೆ ನೋಡೋದೇ ಒಂದು ಸ್ಪೆಷಲ್ಲು ಅಂತ ಹೇಳಿ ನಾನು ಕರ್ಕೊಂಡು ಹೋದೆ. ಹಾಗೆ ವೆದರ್ ಎಲ್ಲ ಚೆನ್ನಾಗಿತ್ತು. ಆದರೆ ನಾವು ಬೆಳಗ್ಗೆ ಸಂಜೆ ಹೋದರೆ ಬೆಟರು. ನಾವು ಹೋಗಿದ್ದಿತ್ತು ಮಧ್ಯಾಹ್ನ 11 ಗಂಟೆಗೆ ಹೋಗಿದ್ದಿತ್ತು. ತುಂಬಾ ಬಿಸಿಲಿತ್ತು, ಸುಡ್ತಾಯಿತ್ತು. ಒಂದು ರೌಂಡ್ ಹಾಕೋಸೋದಕ್ಕೆ ಸುಸ್ತೇ ಆಗಿಬಿಡ್ತು ಫ್ರೆಂಡ್ಸ್, ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ. ಹಾಗೆ ನಮ್ಮ ಲವ್ ಸ್ಟೋರಿ ಕೂಡ ಮಾತಾಡಿಕೊಂಡು, ಹಾಗೆ ನಾವು ಯಾವ ಥರ ಎಲ್ಲ ಮೀಟ್ ಆದ್ವಿ ಅದನ್ನೆಲ್ಲ ಸ್ವಲ್ಪ ನೆನೆಸ್ಕೊಂಡು, ಅವರು ನನಗೆ ಹೇಳ್ಕೊಂಡು ಸ್ವಲ್ಪ ಖುಷಿ ಆಯಿತು ನನಗೆ ಮತ್ತು ಅವ್ರಿಗೆ. ಹಾಗೆ ಓಡಾಡಿಕೊಂಡು ಎಲ್ಲ ಬಂದ್ವಿ. ಆಮೇಲೆ ಹಿಂಗೆ ಮನೆ ಇರುತ್ತಲ್ವ ಒಂದು ಕಷ್ಟನ ಸುಖನ, ಅದ್ರ ಬಗ್ಗೆ ಮಾತಾಡಿಕೊಂಡು. ಹಾಗೆ ನಾವು ಇನ್ನೊಬ್ರು ಚಿಂತೆನೇ ಮಾಡಲ್ಲ ಫ್ರೆಂಡ್ಸ್. ಇನ್ನೊಬ್ರು ಚಿಂತೆ ಮಾಡಲ್ಲ ಅಂದರೆ ಇನ್ನೊಬ್ಬರು ನಮಗೆ ಬೇಕಾಗಿಲ್ಲ, ಯಾರ ಸುದ್ದಿನೂ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ನಮ್ಮದು ನಾವು ಎಲ್ಲೋಗಿರ್ತೀರ ಅಲ್ಲಿ ನಮ್ಮದೇ, ನಮ್ಮ ಬಗ್ಗೆ ಜಾಸ್ತಿ ಮಾತಾಡೋದು ಜಾಸ್ತಿ. ನಾವು ಹಿಂಗಿದ್ವಿ, ಇವಾಗ ಹಿಂಗಿದ್ದೀವಿ, ಆಮೇಲೆ ನಮ್ಮ ಲವ್ ಸ್ಟೋರಿಗಳು ಮಾತಾಡಿರ್ತೀವಿ ಫ್ರೆಂಡ್ಸ್. ಆಮೇಲೆ ಹಾಗೆ ಮಾತಾಡಿಕೊಂಡು ನಮ್ಮ ಯಜಮಾನ್ಗೆ ಹೇಳ್ತಾಯಿದ್ದೆ ಏನಾನ ಹೇಳಿ ಅಂತ. ಏನು ಹೇಳೋದು, ನಡಿ ಹೋಗೋಣ, ಅಲ್ಲಿ ಕುತ್ಕೊಂಡೆ ತುಂಬ ಬಿಸಿಲಾಯಿತು, ಏನು ಹೇಳೋದು, ನಡಿ ಹೋಗೋಣ ಅಂತ ಇದ್ದರು. ಸರಿ ಆಯಿತು ಹೋಗೋಣ. ನಾವು ಹೋಗಿ ಆಮೇಲೆ ಇನ್ನು ತಯಾರಿ ಮಾಡಬೇಕಿತ್ತು ಬರ್ಡೇಗೆ. ಆದರೆ ನಮ್ಮ ಯಜಮಾನ್ಗೆ ಗೊತ್ತಿರಲಿಲ್ಲ, ಇದೆಲ್ಲ ಒಂಥರ ಸರ್ಪ್ರೈಸ್ ಆಗಿತ್ತು. ಇದು ನಮ್ಮ ಅತ್ತೆ ಮಕ್ಕಳು ಇಲ್ಲ ಬಲೂನ್ಸ್ ಎಲ್ಲ ಊದಿ ಮಾಡ್ತೀವಿ ನಾವು ಅಂತ ಅವ್ರ ಅಣ್ಣಗೆ ಅವರು ಡೆಕೋರೇಷನ್ ಮಾಡ್ತಿದ್ರು. ಆಲ್ರೆಡಿ ನಾನು ಸರ್ಪ್ರೈಸ್ ಇತ್ತು, ಕೇಕು ಮತ್ತು ಬಟ್ಟೆ ಕೂಡ ನಾನೇ ಕೊಡಿಸಿದ್ದೆ ಅವ್ರಿಗೆ 2 ಜೊತೆ, 2,000 ರೂಪಾಯಿ ಆಗಿತ್ತು. ಹಾಗೆ ಕೇಕು ಮತ್ತು ಮನೇಲಿ ಬಿರಿಯಾನಿ ಆಮೇಲೆ ಎಲ್ಲ ಮಾಡಿದ್ವಿ. ಹಾಗೆ ಇನ್ವೈಟ್ ಮಾಡಿದವರೆಲ್ಲ ಬಂದಿದ್ದರು. ಹಾಗೆ ನಮ್ಮ ಮನು ಅಕ್ಕ ಸಹ ನಾನು ಇನ್ವೈಟ್ ಮಾಡಿದ್ದೆ, ಅವರು ಬಂದಿದ್ದರು. ಅವರು ಬಂದು ನಮ್ಮ ಯಜಮಾನ್ರಿಗೆ ಬ್ಲೆಸ್ ಮಾಡಿ, ಹಾಗೆ ಅವರು ಪ್ರೀತಿಯಿಂದ ಏನು ಕೊಡಬೇಕೋ ಅದು ಕೊಟ್ಟು ಲಾಸ್ಟಾಗಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ, ಅದು ಅವರೇ ನಮ್ಮ ಯಜಮಾನ್ರಿಗೆ ಗಿಫ್ಟ್ ಮಾಡಿದ್ದಿತ್ತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ನೀವು ನಾನು ಕರೆದಿದ್ದ ತಕ್ಷಣ ನಮ್ಮ ಮನೆಗೆ ಬಂದು ಅವ್ರಿಗೆ ಬ್ಲೆಸ್ ಮಾಡಿದ್ದಕ್ಕೆ. ಅಣ್ಣಗೂ ಅಷ್ಟೇ, ನಿಮಗೂ ಅಷ್ಟೇ ಅಕ್ಕ. ಹಾಗೆ ನಮ್ಮ ಅತ್ತೆ ನಮ್ಮ ಮಾವ ಕೂಡ ಬಂದಿದ್ದರು. ಅವ್ರಿಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ನನ್ನ ಬರ್ಡೇ ಈ ಸಲ ಆಗುತ್ತೆ ಅಂತ. ಅವ್ರ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಅಂತೆ ಈ ಥರ ನಾನು ಮಾಡ್ಕೊತೀನಿ ಅಂತ, ಅಷ್ಟು ಇದ್ರಾಗಿರಲಿಲ್ಲಂತೆ. ಅವತ್ತು ಮಾತ್ರ ತುಂಬಾ ಖುಷಿಯಾಗಿದ್ದರು. ಹಾಗೆ ನೀವು ನೋಡ್ತಾ ಇದ್ದೀರಿ, ನಾನೊಂದು ಗಿಫ್ಟ್ ಕೊಡ್ತೀನಿ, ಅದು ಪ್ಯಾಕ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಈ ಬ್ಲಾಗನ್ನು ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಿಲ್ಲ.